ಜೈ ಹಿಂದ್, ನಮಸ್ಕಾರ ಸ್ನೇಹಿತರೆ. ಕೇವಲ ಒಂದು ಸಿಂಗಲ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಕೊಡುವಂತಹ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಗ್ರೂಪ್ ಸಿ ನ ಒಂದು ಬಂಪರ್ ಆಗಿರುವಂತಹ ಭರ್ಜರಿ ಆಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಅಸಿಸ್ಟೆಂಟ್ ಅಂದ್ರೆ ಒಂದು ಸಹಾಯಕರು ಒಂದು ಹುದ್ದೆಯ ಮೇಲೆ ಸುಮಾರು 900 ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ದು ನಮ್ಮ ಒಂದು ಕರ್ನಾಟಕದಂತಹ ಮೇಲ್ ಮತ್ತು ಫಿಮೇಲ್ ಪ್ರತಿಯೊಬ್ಬರು ಈ ಒಂದು ಹುದ್ದೆಗೆ ಅಪ್ಲೈಯನ್ನ ಮಾಡಬಹುದು. ಪ್ರತಿಯೊಂದು ರಾಜ್ಯಕ್ಕೆ ಇಂತಿಷ್ಟು ಅಂತ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಆಬ್ವಿಯಸ್ಲಿ ಪ್ರತಿಯೊಂದು ರಾಜ್ಯಕ್ಕೆ ಅದರಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು 8 ರಿಂದ 10 ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ತಮಗೆ ಹತ್ತಿರವಾಗುವಂತಹ ಒಂದು ಎಕ್ಸಾಮ್ ಸೆಂಟರ್ಗೆ ತಾವು ವಿಸಿಟ್ ಅನ್ನ ಮಾಡಿ ಸಿಂಪಲ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಟ್ಟು ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ಇಲ್ಲಿ ತಾವು ಪಡ್ಕೋಬಹುದು. ಸೊ ಬನ್ನಿ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಡಿಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ಅಪ್ಲೈ ಅನ್ನ ಮಾಡಬಹುದು, ಇದರ ಒಂದು ಏಜ್ ಲಿಮಿಟ್, ಏಜ್ ರಿಲ್ಯಾಕ್ಸೇಷನ್, ಎಕ್ಸಾಮ್ ಸೆಂಟರ್, ಎಕ್ಸಾಮ್ ಸಿಲೆಬಸ್, ಎಕ್ಸಾಮ್ ಪ್ಯಾಟರ್ನ್, ಇದೇ ರೀತಿಯಾಗಿ ಇದರಲ್ಲಿ ಎಷ್ಟು ಸಂಬಳ ಸಿಗುತ್ತೆ, ಅಪ್ಲೈ ಮಾಡೋದಕ್ಕೆ ಇದರ ಒಂದು ಅರ್ಜಿ ಶುಲ್ಕ ಎಷ್ಟಿದೆ ಎಂಬುದರ ಬಗ್ಗೆ ಎ ಟು ಝೆಡ್ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಶನ್ ಮುಂದುವರಿಸೋ ಮುಂಚೆ ನಮ್ಮ ಒಂದು ಕರ್ನಾಟಕದ ಭಾರತದ ಪ್ರತಿಯೊಂದು ಸರ್ಕಾರಿಯ ಒಂದು ಹುದ್ದೆಯ ಒಂದು ಅಪ್ಡೇಟ್ಗಳು ತಾವು ಪಡಿಬೇಕು ಅಂದ್ರೆ ಈಗಾಗಲೇ ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ ಸ್ನೇಹಿತರೆ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ಹುದ್ದೆಗಳು ಅಂದ್ರೆ ಒಂದು ಅಸಿಸ್ಟೆಂಟ್ ಸಹಾಯಕರಿಗೆ ಈ ಒಂದು ಹುದ್ದೆಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ನೋಡಬಹುದು. ಆಲ್ರೆಡಿ ರಿಲೀಸ್ ಅನ್ನ ಮಾಡಿದ್ದಾರೆ. ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಈ ಒಂದು ನೋಟಿಫಿಕೇಶನ್ ಶೇರ್ ಅನ್ನ ಮಾಡಿರ್ತೀನಿ. ಒಂದು ಸಲ ತಾವು ಆ ಒಂದು ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ನೋಡಿ, ಸಿಂಪಲ್ ಆಗಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಏನೋ ಒಂದು ಇನ್ಫಾರ್ಮೇಶನ್ ಅನ್ನು ಸಿಂಪಲ್ ಆಗಿ ಈ ಒಂದು ಇನ್ಫಾರ್ಮೇಶನ್ ತಮಗೆ ತಲುಪುತ್ತೆ. ಓಕೆನಾ, ತಾವು ಇಲ್ಲಿ ನೋಡಬಹುದು ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ಅಂದ್ರೆ ಒಂದು ವಿಮಾ ಕಂಪನಿಯಲ್ಲಿ ಈ ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ಯಾವ ಒಂದು ಡಿಪಾರ್ಟ್ಮೆಂಟ್ ಮೇಲೆ ಈ ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ UIIC ಅಂತ ಕರಿತೀವಿ. ಅಂದ್ರೆ ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ಅಂದ್ರೆ ಒಂದು ವಿಮಾ ಕಂಪನಿಯಲ್ಲಿ, ಒಂದು ಇನ್ಸೂರೆನ್ಸ್ ಕಂಪನಿಯಲ್ಲಿ ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿರುವಂತದ್ದು. ಇಲ್ಲಿ ನೋಡಬಹುದು ಸ್ನೇಹಿತರು, ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡೋಕೆ ಒಂದು ಬಂಪರ್ ಆಗಿರುವಂತಹ ಒಂದು ಪೋಸ್ಟ್ ಅಂತಾನೆ ಹೇಳ್ಬೋದು. 900 ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಇಲ್ಲಿ ನೋಡಬಹುದು ಒಂದು ಕ್ಯಾಟಗರಿ ವೈಸ್ ಯಾವ ಒಂದು ಕ್ಯಾಟಗರಿಗೆ ಎಷ್ಟೊಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ತಾವು ಮಾತಾಡಕ್ ಹೋದ್ರೆ, ಜನರಲ್ ನ ಒಂದು ಕ್ಯಾಟಗರಿಗೆ 159 ಹುದ್ದೆಗಳು, OBCಗೆ ಬಂದು 55 ಹುದ್ದೆಗಳು, EWSಗೆ 30 ಹುದ್ದೆಗಳು, SCಗೆ 30 ಹುದ್ದೆಗಳು, STಗೆ 26 ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ದು ಒಟ್ಟು ಹುದ್ದೆಗಳು 900 ಹುದ್ದೆಗಳು ಅಂತಾನೆ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ, ಪ್ರಾರಂಭ ದಿನಾಂಕ ಒಂದು ಸ್ಟಾರ್ಟಿಂಗ್ ಡೇಟ್ ಏನಾಗಿರುತ್ತೆ ಅಂದ್ರೆ ಇದೇ ತಿಂಗಳು 18ನೇ ತಾರೀಕಿಂದ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡೋದಕ್ಕೆ ಒಂದು ಆನ್ಲೈನ್ ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೊನೆಯ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು ಅಂದ್ರೆ ಜನವರಿಯಲ್ಲಿ 6ನೇ ತಾರೀಕುವರೆಗೂ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು. ನೋಡಿ, ಕಾಲಾವಕಾಶ ಬಹಳ ಒಂದು ಕಮ್ಮಿ ಇದೆ. ಬರ್ತಾ ಇದರ ಒಂದು ವೆಬ್ಸೈಟ್ ಏನಿದೆ ಇದರ ಒಂದು ಸರ್ವೆ ಬಹಳ ಒಂದು ಡೌನ್ ಆಗುತ್ತೆ. 100% ತಾವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಒಂದು ಹುದ್ದೆಗಳಿಗೆ ಸಾಧ್ಯವಾದಷ್ಟು ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಬಹುದು. ಇಲ್ಲಿ ಒಂದು ವಯೋಮಿತಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಫಾರ್ ಆಲ್ ಕ್ಯಾಟಗರೀಸ್ ಅಂದ್ರೆ ಒಂದು ಜನರಲ್, OBC, EWS, SC, ST, PH ಯಾವುದೇ ಒಂದು ಕ್ಯಾಟಗರೀಸ್ ಇರಿದ್ರೆ 21 ರಿಂದ 30 ವರ್ಷ ಒಂದು ವಯೋಮಿತಿ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಬ್ರದರ್, ನಾವು 30 ವರ್ಷಕ್ಕಿಂತ ನಮ್ಮ ಒಂದು ಏಜ್ ಇದೆ, ನಾವು ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ ತಾವೇನಾದ್ರೂ SC, ST ನ ಒಂದು ಕ್ಯಾಟಗರೀಸ್ ಇರಿದ್ರೆ 5 ವರ್ಷ ತಾವು ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಪಡಿಬಹುದು. ಜನರಲ್ ನ ಒಂದು ಕ್ಯಾಟಗರಿ OBC ನ ಒಂದು ಕ್ಯಾಟಗರಿ ಸೇರಿದ್ರೆ 3 ವರ್ಷ ತಾವು ಇಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಪಡಬಹುದು. ಅಂದ್ರೆ 21 ರಿಂದ 35 ವರ್ಷ ಒಂದು SC, ST ನ ಒಂದು ಕ್ಯಾಟಗರಿ ಇವರು, 21 ರಿಂದ 33 ವರ್ಷ ಒಂದು OBC ನ ಒಂದು ಕ್ಯಾಟಗರಿ ನಿಮ್ಮ ಒಂದು ಏಜ್ ಇದ್ರೆ 100% ತಾವು ಇಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಇದರ ಒಂದು ಎಕ್ಸಾಮ್ ಡೇಟ್ ಯಾವಾಗ ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ನಡೆಸ್ಕೊಡ್ತಾರೆ ಅಂದ್ರೆ ಸ್ನೇಹಿತರೆ, ನಾಳೆ ವರ್ಷ ಅಂದ್ರೆ ಫೆಬ್ರವರಿ 24ನೇ ತಾರೀಕು ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಪರೀಕ್ಷೆಯನ್ನು ನಡೆಸ್ಕೊಳ್ತಾರೆ. ಆಲ್ರೆಡಿ ಇದೇ ಒಂದು ಡೇಟ್ಗೆ ಎಕ್ಸಾಮಿನೇಷನ್ಸ್ ನಡೆಸ್ಕೊಡ್ತೀವಿ ಅಂತ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಬಹಳ ಬೇಗ ಇದರ ಒಂದು ಪ್ರೋಸೆಸ್ ಏನಿದೆ ಇದು ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಸುಮಾರು 2 ತಿಂಗಳಲ್ಲಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಆಗುತ್ತೆ. ಬಹಳ ಬೇಗ ಒಂದು ಸರ್ಕಾರಿಯ ಒಂದು ಹುದ್ದೆಯನ್ನ ಪಡಿಬೇಕು ಅಂದ್ಕೊಂಡಿದ್ರೆ ಆಬ್ವಿಯಸ್ಲಿ ಈ ಒಂದು ಹುದ್ದೆಗೆ ತಾವು ಟ್ರೈ ಅನ್ನ ಮಾಡಬಹುದು.
ಸ್ನೇಹಿತರೆ ಇಲ್ಲಿ ಒಂದು ಅರ್ಜಿ ಶುಲ್ಕದ ಬಗ್ಗೆ ಮಾತಾಡೋಕೆ ಹೋದ್ರೆ ಜನರಲ್ ಆಗಿರ್ಬೋದು OBC EWS ನ ಒಂದು ಕ್ಯಾಟಗರಿ ಸೇರಿದ್ರೆ ಇಲ್ಲಿ ಒಂದು ₹1,000 ₹1000 ಅಂತ ಒಂದು ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಫೀಸ್ ಅನ್ನ ಇಲ್ಲಿ ಅನೌನ್ಸ್ ಅನ್ನ ಮಾಡಿರ್ತಾರೆ. ತಾವೇನಾದ್ರೂ SC ST ನ ಒಂದು ಕ್ಯಾಟಗರಿ ಸೇರಿದ್ರೆ ಸುಮಾರು ₹250 ತಾವು ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಇಲ್ಲಿ ಪೇ ಅನ್ನ ಮಾಡಬೇಕಾಗಿರುತ್ತೆ. ಓಕೆ, ನಂತರ ಸಂಬಳದ ಬಗ್ಗೆ ಮಾತಾಡಕ್ ಹೋದ್ರೆ ಆಬ್ವಿಯಸ್ಲಿ ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಜಾಬ್ ಆಗಿರೋದ್ರಿಂದ ಒಂದು ಗ್ರೂಪ್ ಸಿ ನ ಒಂದು ಹುದ್ದೆ ಆಗಿರೋದ್ರಿಂದ ಸುಮಾರು 37,000ವರೆಗೂ ತಮ್ಮ ಒಂದು ಸಂಬಳ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಬರ್ತಾ ಬರ್ತಾ 50,000ರಿಂದ 60,000ವರೆಗೂ ಇಲ್ಲಿ ಒಂದು ಸಂಬಳವನ್ನು ತಾವು ಪಡಿಬಹುದು. ಸ್ಟಾರ್ಟಿಂಗ್ ನಲ್ಲಿ ಇಷ್ಟೊಂದು ಸಂಬಳದ ಜೊತೆಗೆ ವಿತ್ ಆಲ್ ಅಲವೆನ್ಸ್, DNS ಅಲವೆನ್ಸ್, ಹೆಲ್ತ್, ಟ್ರಾವೆಲಿಂಗ್, ಮೆಡಿಕಲ್ ಪ್ರತಿಯೊಂದು ಅಲವೆನ್ಸಸ್ ಅನ್ನ ತಾವು ಇಲ್ಲಿಂದ ಪಡಿಬಹುದು. ಆಯ್ಕೆಯ ಒಂದು ವಿಧಾನ, ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇದಾಗಿ ಒಂದು ಕೇವಲ ಒಂದು ರಿಟರ್ನ್ ಎಕ್ಸಾಮಿನೇಷನ್ ನಡೆಸ್ಕೊಡ್ತಾರೆ, ನಂತರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ಕೊಡ್ತಾರೆ, ನಂತರ ಇಲ್ಲಿ ಒಂದು ಮೆಡಿಕಲ್ ಅನ್ನ ನಡೆಸ್ಕೊಡ್ತಾರೆ. 3-4 ಸ್ಟೇಜ್ ಅಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಮುಗಿಯುತ್ತೆ. ಸ್ನೇಹಿತರೆ ಈ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಸಪೋಸ್ ನಾವು ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿಸ್ಟಿಕ್ ಗೆ ನಾವು ಅಪ್ಲೈ ಅನ್ನ ಮಾಡ್ತಿದ್ರೆ ಅದರ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಏನಿರುತ್ತೆ, ಓಕೆ, ಆ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ಅದರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆಗಿರುವಂತಹ ಒಂದು ಟೆಸ್ಟ್ ಸಹ ಮಾಡಿಸ್ಕೊಡ್ತಾರೆ. ಓಕೆ, ಇಲ್ಲಿ ಒಂದು ಫೈನಲ್ ಆಗಿರುವಂತಹ ಒಂದು ಸಿಲೆಬಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. 200 ಕ್ವಶನ್ಸ್, 200 ಮಾರ್ಕ್ಸ್, 2 ಗಂಟೆ ಒಂದು ಕಾಲಾವಕಾಶ, 1/4 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರೆ. CBT ಇರುತ್ತೆ, ಅದರ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಆಫ್ ಇರುವಂತಹ ಒಂದು ಕ್ವಶನ್ಸ್ ಇರುತ್ತೆ. ಅದರ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, 4 ಆನ್ಸರ್ಸ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವ ಒಂದು ಆನ್ಸರ್ ಕರೆಕ್ಟ್ ಆಗಿದೆಯೋ ಅಂತ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಜಸ್ಟ್ ತಾವು ಟಿಕ್ಕಿಂಗ್ ಹಾಕಬೇಕಾಗಿರುತ್ತೆ ಅಷ್ಟೇ. ಟಿಕ್ಕಿಂಗ್ ಆಗಿರುವಂತಹ ಒಂದು ಪ್ರತಿಯೊಂದು ಸಬ್ಜೆಕ್ಟ್ ಇರುತ್ತೆ. ಈಸಿಯಾಗಿ ಸ್ವಲ್ಪ ಒಂದು ಕಾನ್ಸಂಟ್ರೇಟ್ ಮಾಡಿ ತಾವು ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡಬೇಕಾಗಿರುತ್ತೆ. 1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಇದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇಲ್ಲಿ ರೀಸನಿಂಗ್ಗೆ 40 ಕ್ವಶನ್ಸ್ 50 ಮಾರ್ಕ್ಸ್, ಅದೇ ರೀತಿಯಾಗಿ ಇಂಗ್ಲಿಷ್ಗೆ 40 ಕ್ವಶನ್ಸ್ 50 ಮಾರ್ಕ್ಸ್, ನ್ಯೂಮೆರಿಕಲ್ಗೆ 40 ಕ್ವಶನ್ಸ್ 50 ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಜನರಲ್ ನಾಲೆಡ್ಜ್ ಮತ್ತು ಜನರಲ್ ಅವೇರ್ನೆಸ್ ನಲ್ಲಿ 40 ಕ್ವಶನ್ಸ್ 40 ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಕಂಪ್ಯೂಟರ್ ನಲ್ಲಿ 40 ಕ್ವಶನ್ಸ್ 50 ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ 200 ಕ್ವಶನ್ಸ್ 200 ಮಾರ್ಕ್ಸ್ ಇರುತ್ತೆ. 2 ಗಂಟೆಯ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ತಾವು ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಬಹಳ ಕೇರ್ಫುಲ್ ಆಗಿ ತಾವು ಕೊಡಬಹುದು. ನಂತರ ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡೋದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಸುಮಾರು ಈ ಒಂದು 900 ಒಂದು ಪೋಸ್ಟ್ ಅಲ್ಲಿ ನಾವು ನೋಡಬಹುದು. UR ನ ಒಂದು ಕ್ಯಾಟಗರಿಗೆ 11 ಪೋಸ್ಟ್, ನಂತರ ಒಂದು SC ಗೆ ಬಂದು 7 ಪೋಸ್ಟ್, ST ಗೆ 2, OBC ಗೆ 9, EWS ಗೆ 3, ಟೋಟಲ್ ಆಗಿ 32 ಒಂದು ಪೋಸ್ಟ್ ಅನ್ನ ನಮ್ಮ ಒಂದು ಕರ್ನಾಟಕ ಸರ್ಕಲ್ ಗೆ ರಿಲೀಸ್ ಅನ್ನ ಮಾಡಿದ್ದಾರೆ. ಆಬ್ವಿಯಸ್ಲಿ ಸ್ನೇಹಿತರೆ 100% ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಮ್ಯಾಕ್ಸಿಮಮ್ ಆಗಿ ಈ ಒಂದು ಹುದ್ದೆಯ ಬಗ್ಗೆ ಇನ್ಫಾರ್ಮೇಶನ್ ಇರುವುದಿಲ್ಲ ಕ್ಯಾಂಡಿಡೇಟ್ ಗಳಿಗೆ ನಮ್ಮ ಒಂದು ಕರ್ನಾಟಕದಿಂದ. ಸೊ ಆ ಒಂದು ರೀಸನ್ ಇಂದ ಮೊಟ್ಟ ಮೊದಲೇ ಬಾರಿಗೆ ನನ್ನ ಒಂದು ಚಾನಲ್ ಮುಖಾಂತರ ಈ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಕೊಂತ ಇದೀನಿ. ಸಾಧ್ಯವಾದಷ್ಟು ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡೋದು ಇಲ್ಲಿ ಒಂದು ಬೆಂಗಳೂರು ಆಗಿರ್ಬೋದು, ಬೆಳಗಾಂ, ಬಳ್ಳಾರಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಬಾಗಲಕೋಟೆ ಈ ರೀತಿಯಾಗಿ ಸುಮಾರು 8ರಿಂದ 9 ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ಮೆನ್ಷನ್ ಮಾಡಿದರೆ ತಮಗೆ ಹತ್ತಿರವಾಗಿರುವಂತಹ ಒಂದು ಎಕ್ಸಾಮ್ ಸೆಂಟರ್ಗೆ ತಾವು ವಿಸಿಟ್ ಅನ್ನ ಮಾಡಿ ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಟ್ಟು ಬರಬಹುದು. ಫೈನಲ್ ಆಗಿ ಯಾವ ರೀತಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬೇಕು, ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಅನ್ನ ತಾವು ಬಳಸ್ಕೊಂಡು ತಾವು ಈಸಿಯಾಗಿ ತಾವು ಅಪ್ಲೈ ಅನ್ನ ಮಾಡಬಹುದು. ನೋಡಿ, ಅಪ್ಲೈ ಮಾಡುವ ಮುಂಚೆ ತಾವು ಒಂದು ಸಲ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಓದಿ, ಓಕೆನಾ, ತಮಗೆ ಒಂದು ಸಲ ಮತ್ತೊಂದು ಸಲ ಒಂದು ಕ್ಲಾರಿಫಿಕೇಶನ್ ನಿಮಗೆ ಸಿಗುತ್ತೆ. ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ನಮ್ಮ ಒಂದು ಕರ್ನಾಟಕದಂತ ಭಾರತದಂತ ಪ್ರತಿಯೊಂದು ಸರ್ಕಾರಿಯ ಒಂದು ಹುದ್ದೆಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ, ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ಟ್ರೈ ಅನ್ನ ಮಾಡಿ. ಸೊ ಮುಂದಿನ ಒಂದು ಬಂಪರ್ ಆಗಿರುವಂತಹ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.